ಮಂತ್ರದಂಡ ಇದೆ ಅಂತ ತುಂಬಾ ಮೆರಿತಾ ಇದ್ದ ಅಲ್ಲ ಶಾಸ್ತ್ರಿ ನೀನು? ನೋಡು, ಕಣ್ಣು ಮುಂದನೆ ನಿನ್ನ ಮಂತ್ರದಂಡಕ್ಕೆ ಯಾವ ಸ್ಥಿತಿ ತರ್ತೀನಿ ಅಂತ. ಆಯ್ ಮಹಾಕಾಲ! ಬಾಬಾ, ಆ ಅಮೃತ ಹಾವು ಇಲ್ಲೇ ಎಲ್ಲೋ ಹೊರಗಡೆ ಇರಬೇಕು. ಬನ್ನಿ ಹುಡ್ಕೋಣ. ನಡಿ. ವೈರಿ ಅಮೃತ ನನ್ ಕಣ್ಮುಂದೆನೇ ಇದ್ದಾಳೆ. ಬೇಗ ಬನ್ನಿ. ನಿಂದರೆ ತಪ್ಪು ಸತ್ಯ. ಜೈ ಮಹಾಕಾಲ. ನಾನು ತ್ರಿಕಾಲ ಕಾಲ ಭೈರವ. ನೀನು ನನಗೆ ಕೊಟ್ಟ ಹಿಂಸೆ ಅವಮಾನ ಇನ್ನು ನನ್ನ ಮನಸ್ಸಿನಲ್ಲಿ ಹಸಿ ಹಸಿಯಾಗಿ ಉಳಿದಿದೆ. ನೀನು ಸಾಲದು ಅಂತ ಈ ನಾಗರತ್ನ ಬೇರೆ ನನಗೆ ಹಿಂಸೆ ಕೊಟ್ಟಿದ್ದಾಳೆ. ನಾಗರತ್ನ ಹಿಂಸೆ ಕೊಟ್ಟಿದ್ದನ್ನ ಬೇಕಾದ್ರೆ ನಾನು ಮರಿತೀನಿ, ಆದ್ರೆ ನೀನು ಕೊಟ್ಟ ಹಿಂಸೆಯನ್ನ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ನಾನು ಲೆಕ್ಕ ಇಟ್ಟು ನಿನ್ನ ಲೆಕ್ಕನ ಚುಕ್ಕ ಮಾಡಿ ನಿನ್ನ ಸಂಹಾರ ಮಾಡ್ತೀನಿ. ಆಮೇಲೆ ನಾಗಮಣಿ ತಾನೇ ತಾನಾಗಿ ನಿನ್ನ ವಶ ಆಗುತ್ತೆ. ನಿನ್ನ ಸಂಹಾರ ಮಾಡೋದಕ್ಕೆ ಮೊದಲು ಒಂದು ಬಲಿಪೀಠನ ರಚನೆ ಮಾಡಬೇಕಲ್ವಾ? ಅಲ್ಲಿವರೆಗೂ ನೆಮ್ಮದಿಯಾಗಿ ಉಸಿರಾಡು. ಕೊನೆ ಸಲ ನಿನ್ನ ಶಿವನನ್ನ ಬೇಕಾದ್ರೆ ನೆನೆಸ್ಕೋ. ನಡಿರುದ್ರ. ಬಾಬಾ ನಿಲ್ಲಿ. ಏನು ಊರ್ಮಿಳ, ಏನ್ ನೀವ್ ಮಾಡ್ತಾ ಇರೋ ಕೆಲ್ಸ? ಇವಳಿಗೆ ಬಲಿಪೀಠ ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬೇರೆ ಯಾರಾದ್ರೂ ಇವಳ ಸಹಾಯಕ್ಕೆ ಬರ್ಬೋದಲ್ವಾ? ಅದು ಸಾಧ್ಯವಿಲ್ಲ. ಯಾರು ಬರ್ದೇ ಇರೋ ಹಾಗೆ ಆಶ್ರಮದ ಸುತ್ತ ಒಂದು ದಿಗ್ಬಂಧನ ಹಾಕಿ.
ನೀನ್ ಹೇಳೋದು ಸರಿ. ಜೈ ಮಹಾಕಾಲ. ಇನ್ನು ಯಾವ ದೈವ ಶಕ್ತಿನೂ ಈ ಶಾಸ್ತ್ರೀಯ ಸಾತ್ವಿಕ ಶಕ್ತಿನೂ ಅಷ್ಟೇ ಅಲ್ಲ, ವಾಸುಕಿ ಲೋಕದ ಯಾವ ನಾಗನು ನಾನು ಹಾಕಿರೋ ದಿಗ್ಬಂಧನನ ದಾಟೋದಕ್ಕೆ ಸಾಧ್ಯನೇ ಇಲ್ಲ. ಇದು ನಿನಗೋಸ್ಕರ ತಯಾರಾಗಿರೋ ಬಲಿಪೀಠ. ಇದರಲ್ಲಿ ನೀನು ಆಹುತಿ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬಾಬಾ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಜೀವನ ಸಾರ್ಥಕ ಆಗಿದೆ ಅನ್ನಿಸ್ತಾ ಇದೆ. ನನ್ನ ಶತ್ರು ನಾಗಿನಿ ನನ್ನ ಕಣ್ಮುಂದೆ ಸಾಯೋದಿನ್ನ ನೋಡ್ತಾ ಇದ್ದೀನಲ್ಲ, ಅದಕ್ಕೆ ಇಂಥ ದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಊಹೆ ಕೂಡ ಮಾಡಿರ್ಲಿಲ್ಲ. ಬಾಬಾ, ಇವತ್ತು ನನಗಾಗ್ತಾ ಇರೋ ಸಂತೋಷನ ನನ್ನ ಕೈಲಿ ಹೇಳೋದಕ್ಕಾಗ್ತಾ ಇಲ್ಲ. ಒಳಗೆ ಅನುಭವಿಸ್ತಾ ಇದ್ದೀನಿ. ಈ ನಾಗಿಣಿ ನಮ್ಮ ನಾಗಲೋಕದಲ್ಲೂ ನಾನು ನೆಮ್ಮದಿಯಾಗಿರೋದಕ್ಕೆ ಬಿಡ್ಲಿಲ್ಲ. ಹಾಗೆ ಇಲ್ಲೂ ಕೂಡ ಇಂಥವಳು ಇವತ್ತು ನನ್ನ ಕಣ್ಮುಂದೆನೆ ಸರ್ವನಾಶ ಆಗ್ತಾ ಇದ್ದಾಳೆ. ಇದಕ್ಕಿಂತ ಸಂತೋಷ ನನ್ನ ಜೀವನದಲ್ಲಿ ಮತ್ತೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತಾ ಇದೆ. ನೋಡಿದ್ಯಾ ನಾಗಿನಿ, ನಿನ್ನ ಸಾವಿನಿಂದ ಯಾರ್ಯಾರು ಸಂತೋಷವಾಗಿರ್ತಾರೆ ಅಂತ. ಅಷ್ಟೇ ಅಲ್ಲ, ನಿನ್ನ ಕೈಯಲ್ಲಿ ಸತ್ತ ಎಷ್ಟೋ ಆತ್ಮಗಳು ಇವತ್ತು ಸಂತೋಷದಿಂದ ಕುಣಿದಾಡ್ತಾ ಇರ್ತವೆ. ನಾನು ಕೂಡ ಸಂತೋಷದ ಸಾಗರದಲ್ಲಿ ತೇಲಾಡ್ತಾ ಇದ್ದೀನಿ. ಅಕ್ಕ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಇನ್ನೇನು ಯೋಚನೆ ಮಾಡ್ಲಿ? ಶಕ್ತಿಯಿಂದ ಗೆಲ್ಲೋಕಾಗದೆ ಇರೋದನ್ನ ಯುಕ್ತಿಯಿಂದ ಮಾಡ್ಬೇಕಕ್ಕ. ಆಗ್ಲೇ ನಾವು ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ನಿನ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಆ ಭೈರವ ಅಂತದೇನ್ ದಿಗ್ಬಂಧನ ಹಾಕಿದಾನೆ? ದೈವ ಶಕ್ತಿ, ಸಾತ್ವಿಕ ಶಕ್ತಿ, ವಾಸುಕಿ ವಂಶದ ನಾಗಗಳು ನಿನ್ ಸಹಾಯಕ್ಕೆ ಬರಬಾರ್ದು ಅಂತ ತಾನೆ. ಆದ್ರೆ ನಿನ್ ಶತ್ರು ವಂಶದವರು ನಿನ್ನ ಸಹಾಯಕ್ಕೆ ಬರ್ಬೋದಲ್ವಾ? ಆದ್ರೆ ಅವ್ರು ನನ್ನ ಸಹಾಯಕ್ಕೆ ಬರೋದಕ್ಕೆ ಹೇಗ್ ಸಾಧ್ಯ? ನಿನ್ ಬಾಲ್ಯದ ಗೆಳತಿ ಯಾಮಿನಿ ಶತ್ರು ವಂಶದವಳು ಆದ್ರು ಅವಳು ನಿನ್ನ ಗೆಳತಿ, ನಿನ್ ಸಹಾಯಕ್ಕೆ ಬರ್ತಾಳೆ. ಹೌದಲ್ವಾ? ನನ್ನ ಸಹಾಯಕ್ಕೆ ಅವಳನ್ನೇ ಕರಿತೀನಿ. ಯಾಮಿನಿ, ನಿನ್ನ ಸ್ನೇಹಿತೆ. ನಾನು ಕಷ್ಟದಲ್ಲಿದ್ದೀನಿ. ನೀನ್ ಬಂದು ಸಹಾಯ ಮಾಡದೆ ಹೋದ್ರೆ ನಾನು ಜೀವಂತವಾಗಿರೋದಿಲ್ಲ. ನಿನ್ನನ್ನೇ ನಂಬಿದ್ದೀನಿ. ದಯವಿಟ್ಟು ಬಂದು ನನ್ನನ್ನ ಈ ಭೈರವನಿಂದ ಕಾಪಾಡು.
ಯಾಮಿನಿ ಬಾ. ಹೋದ್ಸಲ ನನ್ನನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಅಂತ ಈ ಭೂಲೋಕಕ್ಕೆ ಬಂದೆ. ಆದ್ರೆ ಈ ಅಮೃತ ನಿನ್ ತಲೆ ಕೆಡಿಸಿ ನಿನ್ನನ್ನ ವಾಪಸ್ ನಮ್ಮ ಲೋಕಕ್ಕೆ ಕಳ್ಸಿದ್ಲು. ನಮ್ಮ ಲೋಕಕ್ಕೆ ಹೋದ್ಮೇಲೆ ನಿನ್ನ ತಪ್ಪು ನಿನಗೆ ಅರಿವಾಗಿದೆ. ನಿನ್ನ ತಪ್ಪನ್ನ ನೀನೇ ತಿದ್ಕೊಳ್ಳೋದಕ್ಕೆ ಮತ್ತೆ ನನ್ನನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ಯಾ ಅಲ್ವಾ? ಇಲ್ಲ ಇಲ್ಲ, ಮತ್ತೆ ಮತ್ತೆ ನೀನ್ ಯಾಕೆ ಬಂದಿದ್ದು? ಅಮೃತನ್ನ ಈ ಭೈರವರಿಂದ ಬಿಡಿಸೋದಕ್ಕೆ. ಯಾಮಿನಿ, ನೀನೀಗ ರಕ್ಷಣೆಗೆ ಬಂದಿರೋದು ನಿನ್ನ ವಂಶದ ಶತ್ರುವಿನ ಪರವಾಗಿ ಅನ್ನೋದು ನೆನಪಿರಲಿ. ಯಾರ್ ನನಗ್ ಶತ್ರು, ಯಾರ್ ನನಗ್ ಮಿತ್ರರು ಅಂತ ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಯಾಮಿನಿ, ಯಾಮಿನಿ, ನಮ್ಮ ಕುಲಕ್ಕೆ ಕಳಂಕ ತರ್ತಿದ್ಯಾ? ಕಳಂಕ ತರ್ತಾ ಇರೋದು ನಾನಲ್ಲ, ಅಂಟಿರೋ ಕಳಂಕನ ನಾನ್ ತೊಳಿತಾ ಇದ್ದೀನಿ. ಹಾಗೆ ನಮ್ ಕುಲದಲ್ಲಿ ಕೆಲವ್ರು ಸ್ವಾರ್ಥ ಇಟ್ಕೊಂಡು ಬದುಕ್ತಿರೋದ್ರಿಂದಾನೆ ನಮ್ ಕುಲಕ್ಕೆ ಒಳ್ಳೆ ಹೆಸರಿಲ್ಲ. ಮಾಡಿದ ತಪ್ಪಿನ ಅರಿವಾದ ಮೇಲಾದ್ರೂ ಪಶ್ಚಾತ್ತಾಪ ಪಡೋ ಬುದ್ಧಿ ಇರಬೇಕು, ಸುಧಾರಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಹಿರಿಯರು ಯಾರೋ ತಪ್ಪು ಮಾಡಿದ್ರು ಅಂತ ನಾವು ಆ ತಪ್ಪನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಅಂತೇನಿಲ್ಲ. ಕೆಲವೊಮ್ಮೆ ದೊಡ್ಡವ್ರು ಮಾಡಿದ ತಪ್ಪನ್ನ ಚಿಕ್ಕವರು ಸರಿಪಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ ಪ್ರಯತ್ನನ ನಮ್ಮ ಪೀಳಿಗೆಯವರಿಂದ ಪ್ರಾರಂಭ ಮಾಡ್ತಿದ್ದೀನಿ. ಯಾರು ಯಾರು ನಿನ್ ತಲೆ ಕೆಡ್ಸಿರೋದು? ಯಾರೂ ಇಲ್ಲ, ಕೆಟ್ಟಿರೋ ನಿಮ್ಮಂತವ್ರ ತಲೆನ ಸರಿ ಮಾಡೋದಕ್ಕೆ ನಾನು ಬಂದಿದ್ದೀನಿ. ನೀನು ಸರಿ ಮಾಡೋದಕ್ಕೆ ನಿಂತಿಲ್ಲ, ಇಡೀ ನಮ್ಮ ತಕ್ಷಕ ಲೋಕಕ್ಕೆ ದ್ರೋಹ ಬಗೆತಿದ್ಯಾ. ರೋಷ, ಆವೇಶ, ಆಕ್ರೋಶನೇ ತುಂಬಿಕೊಂಡಿರೋ ನಿನ್ ಮನಸ್ಸಿಗೆ ನನ್ ಒಳ್ಳೆತನ ಅರ್ಥ ಆಗೋದಿಲ್ಲ ಊರ್ಮಿಳಾ. ಸ್ವಾಭಿಮಾನ ಮರೆತು ಒಳ್ಳೆತನ ಅನ್ನೋ ಮುಸುಕ್ನಲ್ಲಿ ಜೀವನ ಪರ್ಯಂತ ಒದ್ದಾಡ್ತಾ ನಿಂತರ ಬದುಕಕ್ಕಾಗೋದಿಲ್ಲ ಯಾಮಿನಿ. ಎಲ್ಲರಿಗೂ ಕಣ್ಣಲ್ಲಿ ಕಾಮಾಲೆ ಇದ್ರೆ ನಿನಗೆ ಮೈ ತುಂಬಾ ಇದೆ. ನಿನ್ನಂತವಳನ್ನ ನಾನಲ್ಲ, ಯಾರಿಂದನೂ ಬದಲಾಯಿಸೋದಕ್ಕಾಗಲ್ಲ. ಈ ಅಮೃತನಿಂದ ಶತಮಾನಗಳಿಂದ ಶಿಲಾಬಾಲಿಕೆಯಾಗಿ ಈ ಭೂಮಿ ಮೇಲೆ ನಾನ್ ನಿಂತಿರೋದು ಮರ್ತೋದ್ಯಾ? ನಿನ್ನ ಅತಿ ಆಸೆ ದುರಾಸೆಯಿಂದಾನೇ ನಾನ್ ಶಿಲಾಬಾಲಿಕೆ ಆಗಿದೆ ಅನ್ನೋದನ್ನ ಮರಿಬೇಡ. ನಿನ್ ಹಣೆಲ್ ಬರ್ದಿರೋದು ನಿನ್ ಪಾಲಿಗೆ ಸಿಗುತ್ತೆ. ಅದನ್ ಬಿಟ್ಟು ನೀನ್ ಏನೇ ಯೋಚಿಸಿದ್ರು ನಿನಗದ್ ಸಿಗೋಲ್ಲ. ಇನ್ನು ನಿನ್ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ.
ಪರಮಾತ್ಮ, ನಿನ್ಗಿದು ಸರಿ ಅನ್ಸುತ್ತಾ? ಅಮೃತ ಯಾವ ತಪ್ಪು ಮಾಡಿಲ್ಲ ಅಂತ ನಿಂಗೂ ಗೊತ್ತು. ಆದ್ರೂ ಯಾಕಿಗೆ ಪರೀಕ್ಷೆಗಳನ್ನ ಕೊಡ್ತಿದ್ಯಾ? ಯಾಕೀಗ ಅವಳನ್ನ ಶಿಕ್ಷಿಸ್ತಿದ್ಯಾ? ನಾನು ವಾಸುಕಿ ವಂಶಕ್ಕೆ ಶತ್ರು ವಂಶವಾದ ತಕ್ಷಕ ಕುಲದಲ್ಲಿ ಹುಟ್ಟಿದ್ರು ನನ್ನ ತಪ್ಪಿನ ಅರಿವು ನನಗಾಗಿದೆ. ಅದಕ್ಕೆ ನಾನು ಅಮೃತಳ ಸಹಾಯಕ್ಕೆ ನಿಂತಿದ್ದೀನಿ. ನಾನು ಅಮೃತಳ ಪರವಾಗಿ ನಿಂತಿರೋ ಹಾಗೆ ನೀನು ನಿಲ್ಬಾರ್ದಾ? ನಿನ್ನ ಅಂಶದಿಂದ ಹುಟ್ಟಿದ ನಾಗಮಣಿ ನಮ್ಮ ಕುಲಕ್ಕೆ ಸೇರಿದ್ದಲ್ಲ. ಈ ಸತ್ಯ ಗೊತ್ತಿದ್ದು ಸಹ ನಮ್ಮ ಕುಲದವ್ರೆ ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ನೋಡಿದ್ರು. ಅದು ತಪ್ಪು ಅನ್ನೋದು ನನಗೆ ಗೊತ್ತು. ಅದಕ್ಕೆ ನಾನು ಅಮೃತಾಳ್ ಪರ ನಿಂತಿರೋದು. ಅಮೃತಾಳ್ ತರ ಒಳ್ಳೆಯವ್ರಿಗೆ ಅನ್ಯಾಯ ಆಗ್ಬಾರ್ದು. ನಾಗಮಣಿ ದುಷ್ಟರ ಪಾಲಾಗಬಾರ್ದು. ಹಾಗೇನಾದ್ರೂ ಆದ್ರೆ ಎಂತ ಅನಾಹುತ ಆಗುತ್ತೆ ಅನ್ನೋದು ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ ನನಗೆ. ಅಂಥದ್ರಲ್ಲಿ ನಿಮ್ಗೇನು ಅನ್ನಿಸ್ತಿಲ್ವಾ? ನೀನೇ ಈಗ ಅಸಹಾಯಕನಾಗಿದ್ರೆ ಏನಪ್ಪ ಅರ್ಥ? ನೀನು ಆ ಮಾಂತ್ರಿಕನಿಗೆ ನಿನ್ನ ಅಂಶನ ನೀಡಿರ್ಬಹುದು, ಹಾಗಂತ ಅವನು ಚಿರಂಜೀವಿ ಆಗ್ಬಾರ್ದಲ್ವಾ? ನೀನು ಕೊಟ್ಟ ವರದ ಫಲನ ಇಷ್ಟು ಸಮಯ ಅವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ. ಒಳ್ಳೆಯವ್ರನ್ನ ಶಿಕ್ಷಿಸ್ತಿದ್ದಾನೆ. ಇದನ್ನ ನೀನು ಸಹಿಸ್ತೀಯ ತಂದೆ? ದಯವಿಟ್ಟು ಅಮೃತಾಗೆ ಸಹಾಯ ಮಾಡು. ಇದನ್ನ ನೀನು ಸಹಿಸ್ತೀಯಾ? ಹೇಳು. ದಯವಿಟ್ಟು ಅಮೃತಾಗೆ ಸಹಾಯ ಮಾಡು. ಸಹಾಯ ಮಾಡು ತಂದೆ. ನೀನ್ ಸಹಾಯ ಮಾಡದೆ ಹೋದ್ರೆ ನನ್ ಮೇಲೆ ಆಣೆ